ನಿನ್ನೆ ತಾನೇ PUC ಫಲಿತಾಂಶ ಹೊರಬಿದ್ದಿದೆ. ಸುಮಾರು 7,10,000 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬಂದಿದ್ದಾರೆ ಅಂತೇಳಿ ನಮ್ಮ ಶಿಕ್ಷಣ ಮಂತ್ರಿಗಳು ವಿವರವಾದಂಥ ಮಾಹಿತಿಗಳನ್ನು ನಿಮಗೆ ಹೇಳಿದ್ದಾರೆ. ಮತ್ತು ನೀವೆಲ್ಲ ಅದನ್ನು ಬಿತ್ತರಿಸಿದ್ದೀರಿ. ತುಂಬ ಸಂತೋಷ, ಒಳ್ಳೆಯ ಫಲಿತಾಂಶ ಬಂದಿದೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಬಂದಿದ್ದಾರೆ ಮತ್ತು ಉಪಾಧ್ಯಾಯರು ಕೂಡ ಅವರಿಗೆ ಕೂಡ ಪಠಣ ಮಾಡಿದ್ದಾರೆ ಅಂತ ರಿಸಲ್ಟ್ ಜಾಸ್ತಿ ಕಮ. ಹಳ್ಳಿ ಮಕ್ಕಳು ಹೆಚ್ಚಾಗಿ ಪಾಸ್ ಆಗಿದ್ದಾರೆ, ಅದು ಸಂತೋಷ ಪಡೋದು. ಹೆಣ್ಣು ಮಕ್ಕಳು ಹೆಚ್ಚಾಗಿ ಪಾಸ್ ಆಗಿದ್ದಾರೆ, ಅದು ಇನ್ನೂ ಸಂತೋಷ. 35% ಮಾರ್ಕ್ಸ್ ಪಾಸನ್ನು 33 ತಿಳಿಸಿದ ಮೇಲೆ ಸುಮಾರು 5,500 ಜನಕ್ಕೆ ಉತ್ತೀರ್ಣ ಆಗುವಂಥ ಭಾಗ್ಯ ಸಿಕ್ಕಿದೆ. ಅದು ನೆಕ್ಸ್ಟ್ ಅವರೆಲ್ಲ ಇಂಪ್ರೂವ್ ಆಗಲಿ ಅಂತ ನಾನು ಅವರಿಗೆ ಎಲ್ಲ ಕೆಳಗಡೆ ಆಗಿರ್ತಕ್ಕಂಥ ಮಕ್ಕಳಿಗೆ ಶುಭ ಕೊಡ್ತೇನೆ. 100 ಲಕ್ಷ ಜನ ಮೇಲಾಗಿದ್ದಾರೆ. ಅವರು ಪ್ರಯತ್ನ ಮತ್ತೆ ಮಾಡಿ ತೆರೆಗಡೆ ಆಗಲಿ ಅಂತ ಅವರಿಗೆ ಆಶಯವನ್ನು ವ್ಯಕ್ತ ಮಾಡ್ತಾರೆ. ಈಗ ವಸತಿ ಶಾಲೆ ಬಂದಾಗ ಕ್ರೈಸ್ತ ಶಿಕ್ಷಣ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸಂಸ್ಥೆಗೆ ಕರ್ನಾಟಕದಲ್ಲಿ ಸುಮಾರು 874 ವಸತಿ ಶಾಲೆಗಳಿದ್ದಾವೆ. 874 ವಸತಿ ಶಾಲೆಗಳು. ಅದರಲ್ಲಿ 539 ಪರಿಶಿಷ್ಟ ಜಾತಿದು, 156 ಪರಿಶಿಷ್ಟ ವರ್ಗದ್ದು, 179 ಹಿಂದುಳಿದ ವರ್ಗಗಳು. ಒಟ್ಟು 774 ಸುಮಾರು 7,45,400 ವಿದ್ಯಾರ್ಥಿಗಳು ಈ ವಸತಿ ಶಾಲೆಗಳಲ್ಲಿ 7,15,460 ವಿದ್ಯಾರ್ಥಿಗಳು ಈ ಒಂದು ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇಷ್ಟೊಂದು ಸಂಖ್ಯೆಯ ವಸತಿ ಶಾಲೆ ಇರೋದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ. 874 ವಸತಿ ಶಾಲೆಗಳು ಇರೋದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ಸಂಖ್ಯೆ. ಇದು ಎಕ್ಸ್ಕ್ಲೂಸಿವ್ಲಿ SC ST ಬ್ಯಾಕ್ವರ್ಡ್ ಮಕ್ಕಳಿಗೆ, ಎಕ್ಸ್ಕ್ಲೂಸಿವ್ಲಿ SC ST ಬ್ಯಾಕ್ವರ್ಡ್ ಬಡ ಮಕ್ಕಳಿಗೆ, SC ST ಮಕ್ಕಳಿಗೆ, ಅವರಲ್ಲಿರೋ ಪ್ರತಿಭಾವಂತ ಮಕ್ಕಳಿಗೆ ಇದನ್ನ ಇಟ್ಟಿದ್ದೀವಿ. ಅದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ಸು ಮಾಡ್ತೀವಿ. ಕೆಲವು ಸ್ಪೆಷಲ್ ಕ್ಯಾರೆಕ್ಟರ್ ಕೊಡ್ತಾ ಇದ್ದೀವಿ. ಅಲೆಮಾರಿಗಳು, ಚಿಂದಿಪಟ್ಟೆ ಆ ಥರ ಮಕ್ಕಳಿಗೆ 4% ಕೊಡ್ತಾ ಇದ್ದೀವಿ. ಸೊ ಈಗ ಈ ಒಂದು ಇದರಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ವೈದ್ಯಕೀಯ ಇತ್ಯಾದಿ ಕೋರ್ಸ್ಗೆ ಹೆಚ್ಚಿನ ಪ್ರಮಾಣ ದಾಖಲೆ ಪಡೆಯುವ ಉದ್ದೇಶದಿಂದ ಇದು ಸೈನ್ಸ್ ಮಾತ್ರ ಮಾಡಿದ್ದೀವಿ. ಟೆಕ್ನಿಕಲ್ ಎಜುಕೇಶನ್ಗೆ ಹೋಗ್ಲಿ ಅಂತ ಹೇಳಿ ಜನರಲ್ ಆಗಿ ಇದಾವೆ ಸರ್ಕಾರದಲ್ಲಿ. ಈ ವಸತಿ ಶಾಲೆಗಳಲ್ಲಿ ಸೈನ್ಸ್, ಮೇನ್ಲಿ ಸೈನ್ಸ್ ವೃತ್ತಿಪರ ಕೋರ್ಸ್ಗೆ ಹೋಗ್ಲಿ ಇವರು ಮಕ್ಕಳು ಅಂತೇಳಿ ಮಾಡಿ ಸುಮಾರು 72 ಕಾಲೇಜುಗಳೆಲ್ಲ ನಾವು ಮಾಡಿದ್ವಿ. PU ಕಾಲೇಜ್ ಇವೆಲ್ಲ ಸೈನ್ಸ್ ಕಾಲೇಜಸ್ ಟೆಕ್ನಿಕಲ್ ಕೋರ್ಸ್ಗೆ ಹೋಗೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ವಿಜ್ಞಾನ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಬೇರೆ ಬೇರೆ IIT ಇರ್ಬೋದು, IA ಇರ್ಬೋದು, ಅವಕ್ಕೆ ಪ್ರವೇಶ ಮಾಡಿರ್ಬೋದು. ಈ ಕಾಲೇಜ್ಗಳಲ್ಲಿ 72 ಕಾಲೇಜ್ ಏನಿರುತ್ತೆ ಇದರಲ್ಲಿ ಸೈನ್ಸ್ಗೆ ಇಟ್ಟಿದ್ದಾರೆ. ಅದರಲ್ಲಿ 5,103 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಈ ಸರಿ 5,103 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಈ ಎಕ್ಸಾಮ್ನಲ್ಲಿ 5,103ರಲ್ಲಿ 4,961 ಜನ ಪಾಸ್ ಆಗಿದ್ದಾರೆ. ಔಟ್ ಆಫ್ 5,103 ಸ್ಟೂಡೆಂಟ್ಸ್ 4,961 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ವಸತಿ ಶಾಲೆ ಒಟ್ಟಾರೆ ಪರ್ಸೆಂಟೇಜ್ ಆಫ್ ರಿಸಲ್ಟು 97.22. 97.22. ಕಳೆದ ವರ್ಷ 91.64 ಇತ್ತು. 5.58ರಷ್ಟು ಈ ಸರಿ ಹೆಚ್ಚಳ ಆಗಿದೆ. 97.22 ಈ ಸರಿ ಆಗಿದೆ. ಹೋದ ಸರಿ 91.64 ಇದೆ. ಈ ದ್ವಿತೀಯ PUC ರಾಜ್ಯದಲ್ಲಿ ಇದೆಯಲ್ಲ, ರಾಜ್ಯದ ಫಲಿತಾಂಶ 86.48 ಸ್ಟೇಟ್ದು, ನಮ್ದು 97.22. ಸೊ ಸಿ ದಿ ಡಿಫರೆನ್ಸ್. ಇದು ಗುಣಮಟ್ಟದ ಫಲಿತಾಂಶ ಕೊಡಬೇಕು ಅಂತಂದ್ರೆ ನಾವು ವಿಶೇಷವಾಗಿ ಇವರಿಗೆ
ಪಾಠ ಪ್ರವಚನಗಳನ್ನ ಮಾಡಿ ಇದು ಮಾಡಿದ್ವಿ. ಇದರಲ್ಲಿ ಒಬ್ಬ ಹುಡುಗ ಅಂಕಿತ್ ಭೀಮಪ್ಪ ಕಾರಟಗಿ ಅಂತ ಮೊರಾರ್ಜಿ ದೇಸಾಯಿ ವಿಜ್ಞಾನ ಪದವಿ ಪೂರ್ವ ವಸತಿ ಕಾಲೇಜಲ್ಲಿ ನಿಡಿಸೋಗೆ ಉಕ್ಕೇರಿ ಬೆಳಗಾವಿ ಜಿಲ್ಲೆಯಲ್ಲಿದೆ ನಿಡಿಸೋಗೆ ಅಂತೇಳಿ. ಇವನು ಎರಡನೇ ರ್ಯಾಂಕ್ ಸ್ಟೇಟ್. ನೀವೆಲ್ಲ ಮೆನ್ಷನ್ ಮಾಡಬೇಕು ಅಂತ ಹೇಳಿ ಅನಿಸಿದೆ. ಸೆಕೆಂಡ್ ರ್ಯಾಂಕ್ ವಸತಿ ಶಾಲೆ ಹುಡುಗ. ಸರ್ಕಾರದ ಕಾಲೇಜುಗಳಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಇವನೇ ಫಸ್ಟ್. ವಸತಿ ಶಾಲೆಗೆ ಫಸ್ಟ್ ರ್ಯಾಂಕ್, ಇಡೀ ಸ್ಟೇಟಲ್ಲಿ ಸೆಕೆಂಡ್ ರ್ಯಾಂಕ್. ಔಟ್ ಆಫ್ 600 598. ಇಂಗ್ಲೀಷಲ್ಲಿ ಮಾತ್ರ ಈ ಬಗ್ಗೆ 100 ತೆಗೆದಿದ್ದಾನೆ. ಇಂಗ್ಲೀಷ್ನಲ್ಲಿ ಇರೋದು ಕಡಿಮೆ ಆಗ್ತಿದೆ. ರಿವ್ಯಾಲ್ಯೂಷನ್ ಹಾಕ್ಬೇಕು, ನೋಡ್ಬೇಕು ಬರ್ಬೋದು, ಇಲ್ಲ ಅದೇ ಆಗ್ಬೋದು. ಸೆಕ್ಯೂರ್ ಸೆಕೆಂಡ್ ರ್ಯಾಂಕ್ ರೆಸಿಡೆನ್ಸ್ಗಳು. ಕಳೆದ ಬಾರಿನೂ ಫಸ್ಟ್ ರ್ಯಾಂಕ್ ತಗೊಂಡಿದ್ರು ವಸತಿ ಶಾಲೆಯಿಂದ. ಆ ಹುಡುಗಿ ಸರಿ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಬಂದಿದೆ. ಆ ಹುಡುಗಿ ಬೇರೆ ಕಾಲೇಜ್ ಬಂದು. ಸೊ ಅದು ದೊಡ್ಡ ಸಾಧನೆ ನಮ್ಮ ಇದರಲ್ಲಿ. ಇಡೀ ಗೌರ್ಮೆಂಟ್ ಶಾಲೆಗಳಲ್ಲಿ ಬೇರೆಯವರೆಲ್ಲ ಪ್ರೈವೇಟು, ಪಬ್ಲಿಕ್ ಟೇಕಿಂಗು ಅಥವಾ ಏನೆಡ್ಡು ಅನ್ಎಡೆಡ್ ಅಲ್ಲಿ ತಗೊಂಡಿರೋ ರ್ಯಾಂಕ್ಸ್. ಗೌರ್ಮೆಂಟ್ ಇಂದ ಯಾರು ತಗೊಂಡು. ದಿಸ್ ಇಸ್ ದಿ ಬಾಯ್ ಹೂ ಸೆಕ್ಯೂರ್ ಸೆಕೆಂಡ್ ರ್ಯಾಂಕ್ ಇನ್ ಎ ರೆಸಿಡೆನ್ಷಿಯಲ್ ಸ್ಕೂಲ್ ಬಿಲಾಂಗ್ ಟು ಗೌರ್ಮೆಂಟ್.